ಈಗ ಸಭೆ ಮಾಡಿಬಿಡ್ತಾರೆ ನಿಮ್ಗೂಡ ಅವರು ಸಭಾಪತಿಗಳ ಬಿ ಖಾತಾ ರಾಜ್ಯದಲ್ಲಿ ಯಾಕೆ ಕೊಡ್ತಿದ್ದಾರೆ, ಅದ್ರ ಉದ್ದೇಶ ಏನು, ಪುರುಷಾರ್ಥ ಏನು? ನಿಮ್ ಜೊತೆಗೆ ಒಂದು ಸಭೆ ಮಾಡಿ ಅದಲ್ಲ, ಬಿ ಖಾತಾ ಯಾಕೆ ಕೊಡ್ತಾ ಇದೀರಿ? ಕರೆಂಟ್ ಕೊಡಲ್ಲ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಡಲ್ಲ, ಮತ್ತೆ ಬಿ ಖಾತಾ ಯಾಕೆ ಕೊಡ್ತಾ ಇದೀರಿ? ಎಷ್ಟು ದುಡ್ಡು ತಗೋತಾ ಇದೀರಿ ಬಿ ಖಾತಾ ಕೊಡಕ್ಕೆ? ತಪ್ಪು ಮಾಹಿತಿ ಸಭಾಧ್ಯಕ್ಷರೇ. ಬಿ ಖಾತೆ ಅನ್ನೋದನ್ನ ನಮ್ದು ಮಹತ್ವಾಕಾಂಕ್ಷಿ ಯೋಜನೆ ಸಭಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಯಾವುದೇ ಅನಧಿಕೃತ ಮನೆಗಳಿಗೆ ಸೈಟ್ಗಳಿಗೆ ಒಂದು ಪೇಪರು ಇರ್ತಾ ಇಲ್ಲ ಸಭಾಧ್ಯಕ್ಷ. ಯಾರೋ ಮಧ್ಯಮ ವರ್ಗದವರು ಬಡವರು ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಒಂದೇ ಒಂದು ಡೀಡ್ ಇರೋದು. ಇಡೀ ಕಾರ್ಪೊರೇಷನ್ ಆಗಲಿ ಸ್ಥಳೀಯ ನಗರ ಪಾಲಿಕೆಗಳಾಗಲಿ ಒಂದು ಚೀಟಿ ಸಹ ಅವ್ರ ಹೆಸರಲ್ಲಿ ಇರಲಿಲ್ಲ ಸಭಾಧ್ಯಕ್ಷರೇ. ಓನರ್ಗಳೆಲ್ಲ ಭಾಳಷ್ಟು ಪಾಪ ತಲೆ ಕೆಡ್ಸ್ಕೊತಾ ಇದ್ರು ಅದ್ರ ಬಗ್ಗೆ. ಅದಕ್ಕೆ ಅವ್ರಿಗೇನಾದರೂ ಒಂದು ದಾಖಲೆ ಇರಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂತೇಳಿ ಬಿ ಖಾತೆ ಕೊಟ್ವಿ ಸಭಾಧ್ಯಕ್ಷರೇ. ಅದಾದ ನಂತರ ಇನ್ನೊಂದು ಸಭಾಧ್ಯಕ್ಷರೇ, ಇಡೀ ಸರ್ಕಾರದಲ್ಲಿ ಕೊಡುವಂಥ ಎಲ್ಲ ಸವಲತ್ತುಗಳನ್ನ ತಗೋತಾ ಇದ್ರು ಸಭಾಧ್ಯಕ್ಷ. ನೀರು, ರೋಡು ಎಲ್ಲ ಉಪಯೋಗ್ತಾ ಇದ್ರು ಸಭಾಧ್ಯಕ್ಷ. ಅದೇ ₹1 ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಸಭಾಧ್ಯಕ್ಷ. ಇವೆರಡೂ ಒಂದು ಸರ್ಕಾರಕ್ಕೂ ಒಳ್ಳೇದಾಗಲಿ ಮತ್ತು ಓನರ್ಗೆ ಏನಾದರೂ ಡಾಕ್ಯುಮೆಂಟ್ ಸಿಗಲಿ ಅಂತಾನೆ ಬಿ ಖಾತೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದು ಸಭಾಧ್ಯಕ್ಷ. ಸರ್, ಸರ್ಕಾರ ಕಿಶೋರ್ ಕುಮಾರ್ ಸಭಾಪತಿ ಅವರೇ ಧನ್ಯವಾದ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 93 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಗೆ. ಸುರೇಶ್, ಮೊನ್ನೆ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಉತ್ತರ ನೋಡಿದ್ರೆ ನನಗೆ ತುಂಬ ಬೇಸರ ಆಗ್ತಾ ಉಂಟು. ಯಾಕಂದರೆ ಮಂಗಳೂರು ಅಂದ ತಕ್ಷಣ ರಾಜ್ಯದ 2ನೇ ಆರ್ಥಿಕವಾಗಿ ರಾಜ್ಯಕ್ಕೆ ತೆರಿಗೆ ಸಂಗ್ರಹ ಮಾಡುವಂಥ ನಮ್ಮ ಮಂಗಳೂರು. ಆದರೆ ಸ್ವಚ್ಛತೆ ವಿಚಾರ ಬಂದಾಗ ಕುಡುಪು, ವಾಮಂಜೂರು ಈ ಭಾಗದಲ್ಲಿ ದಿನನಿತ್ಯ ಕಸ ಸಂಗ್ರಹ ಆಗೋದಿಲ್ಲ. ಅದರ ಜೊತೆಗೆ ಮನೆಯಿಂದ ಸಂಗ್ರಹ ಮಾಡುವಾಗಲೇ ಕಸ, ಹಸಿ ಕಸ ಮತ್ತು ಒಣ ಕಸ, ಏನು ಡ್ರೈ ವೇಸ್ಟ್ ಮತ್ತು ವೆಟ್ ವೇಸ್ಟ್ ಅದು ಸ್ಯಾಗ್ರಿಗೇಟ್ ಮಾಡಿ ಬರುವುದೇ ಇಲ್ಲ. ಅದರ ಜೊತೆಗೆ ಏನು ವಾಮಂಜೂರಿನಲ್ಲಿ ಪಚ್ಚನಾಡಿಯಲ್ಲಿ ಆ ಕಸವನ್ನು ಡಂಪಿಂಗ್ ಯಾರ್ಡನ್ನು ಅಲ್ಲಿ ಸುಮಾರು 9 ಲಕ್ಷ ಟನ್ ಆ ಕಸ ಇನ್ನೂ ಅಲ್ಲೇ ಇರುವ ಕಾರಣಕ್ಕೋಸ್ಕರ ಆ ಮಂದಾರ ಬೈಲು ಅನ್ನೋ ಗ್ರಾಮ, ಆ ಗ್ರಾಮ ಹೆವಿ ರೈನ್ನ ಕಾರಣಕ್ಕೋಸ್ಕರ ಆ ಕಸದ ಮೇಲೆ ಮಣ್ಣು ಬಿದ್ದ ಕಾರಣಕ್ಕೋಸ್ಕರ ಇಡೀ ಗ್ರಾಮವೇ ಕಸದಿಂದ ತುಂಬಿ ಹೋಗಿದೆ. ಅದರ ಜೊತೆಗೆ ಏನು 9 ಲಕ್ಷ ಟನ್ ಕಸವನ್ನು ವಿಲೇವಾರಿ ಮಾಡೋ ಕೆಲಸ ಆಗ್ತಾ ಇಲ್ಲ, ನಿಧಾನಗತಿಯಲ್ಲಿ ಆಗ್ತಾ ಉಂಟು, ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ತಾ ಇಲ್ಲ. ಆ ಭಾಗಕ್ಕೆ ಹೋದಾಗ ನಾನು ಸ್ಥಳೀಯ ಸಂಸ್ಥೆಯಿಂದ ಚುನಾಯಿತನಾದ ಕಾರಣಕ್ಕೋಸ್ಕರ ಆ ಭಾಗಕ್ಕೆ ಹೋದಾಗ ಜನ ಸಂಜೆ ಹೊತ್ತಿಗೆ ಗಬ್ಬು ವಾಸನೆ ಬರ್ತದೆ. ಪ್ರತಿ ಮನೆಗೆ ಆ ದೊಡ್ಡ ದೊಡ್ಡ ಯಾವುದು ಇರುವೆ, ಹೊಸ ತರದ ಇರುವೆ, ಆ ಇರುವೆ ಕಚ್ಚುವ ರೀತಿ ನೋಡಿ ಮಕ್ಕಳಿಗೆ ಅದಕ್ಕೆ ಸರ್ಕಾರದ ಸಚಿವರ ಉತ್ತರದಲ್ಲಿ ಯಾವುದು ಸಚಿವರು ನಮ್ಮಲ್ಲಿ ಬರುವುದೇ ಇಲ್ಲ. ಅದಕ್ಕೋಸ್ಕರ ಸಚಿವರ ಹತ್ರ ಮನವಿ ಮಾಡುವಂಥದ್ದು, ದಯವಿಟ್ಟು ಮಂಗಳೂರಿಗೆ ಬಂದಾಗ ನೀವು ನಮ್ಮನ್ನು ಭೇಟಿ ಆಗಬೇಕು. ಮಾನ್ಯ ಸಭಾಧ್ಯಕ್ಷ, ಈವರೆಗೂ ಸುಮಾರು 4 ಸರಿ ಮಂಗಳೂರು ಮಹಾನಗರ ಪಾಲಿಕೆಗೆ ಹೋಗಿದ್ದೀನಿ ಸಭಾಧ್ಯಕ್ಷ. ನೆಕ್ಸ್ಟ್ ಹೋದಾಗ ಡೆಫಿನೆಟ್ಲಿ ಸದಸ್ಯರಿಗೆ ಮಾಹಿತಿ ಕೊಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಸಭಾಧ್ಯಕ್ಷರೇ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತ್ಯಾಜ್ಯ ಸಂಗ್ರಹ ನಿರ್ವಹಣೆಗೆ ನಾವು ಕ್ರಮಗಳನ್ನ ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಸುಮಾರು ಡೈಲಿ ಸಭಾಧ್ಯಕ್ಷ 310ರಿಂದ 330 ಟನ್ವರೆಗೆ ಈ ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ ಸಭಾಧ್ಯಕ್ಷ. ಈ 70% ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ವಿಂಗಡಣೆಯಾಗಿ ನಮ್ಮದು ಸಂಸ್ಕರಣಾ ಘಟಕ ಇದೆ ಸಭಾಧ್ಯಕ್ಷ. ಅವ್ರು ಸ್ಲೋ ಅಂತ ಹೇಳಿದ್ರಲ್ಲ ಸಭಾಧ್ಯಕ್ಷ, ಹೊಸ ಟೆಕ್ನಾಲಜಿ ಮಾಡಿನೇ ಸಂಸ್ಕರಣಾ ಘಟಕವನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದೀವಿ ಸಭಾಧ್ಯಕ್ಷ. ಅದು ಸ್ಲೋ ಅಂತ ಹೇಳ್ತಾ ಇದ್ದಾರೆ, ಅದನ್ನು ವೇಗವಾಗಿ ಮಾಡಲಿಕ್ಕೆ ಏನು ಸೂಕ್ತ ಕ್ರಮ ನಾವು ತಗೋತೀವಿ ಸಭಾಧ್ಯಕ್ಷರೇ. ಮತ್ತು ಪ್ರತಿ ಶುಕ್ರವಾರ ಒಣ ತ್ಯಾಜ್ಯ ಮಾತ್ರ ಸಂಗ್ರಹ ಮಾಡ್ತೀವಿ ಸಭಾಧ್ಯಕ್ಷರೇ. ಒಣ ತ್ಯಾಜ್ಯ 2 ಸಂಖ್ಯೆ ಇದನ್ನು ಈ ಕನ್ವೇಯರ್ ಬೆಲ್ಟ್ ಮುಖಾಂತರ ಇದನ್ನು ಸಂಸ್ಕರಣೆ ಮಾಡಿ ಆ ಒಣ ತ್ಯಾಜ್ಯದಲ್ಲಿ ಅನುಪಯುಕ್ತ ಅದನ್ನು ಅದೇ ಈ ಫ್ಯಾಕ್ಟ್ರಿಗಳಿಗೆ ಸಭಾಧ್ಯಕ್ಷ, ಸಿಮೆಂಟ್ ತಯಾರು ಮಾಡೋ ಫ್ಯಾಕ್ಟ್ರಿಗೆ ಕಳಿಸ್ತಾ ಇದ್ದೀವಿ ಸಭಾಧ್ಯಕ್ಷ. ಮತ್ತು ಹಸಿ ತ್ಯಾಜ್ಯ ಇದನ್ನು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಹುಳಗಳ ಮುಖಾಂತರ ಸಂಸ್ಕರಣೆ ಈಗಾಗಲೇ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಈ 2 TDP ಸಾಮರ್ಥ್ಯದ ಜೈವಿಕ ಅನಿಲ ಸ್ಥಾವರದಲ್ಲಿ ಇದನ್ನು ಸಂಸ್ಕರಣೆ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು 2016 ಅನ್ವಯ ಈ ಬೃಹತ್ ಪ್ರಮಾಣದ ತ್ಯಾಜ್ಯ ಉತ್ಪಾದಕರಿಗೆ ತಮ್ಮ ವಾರ್ಡ್ನಲ್ಲಿ ಉತ್ಪಾದನೆಯಾಗುವ ಅದರ ಸೈಟಲ್ಲಿ ಆನ್-ಸೈಟ್ ಕಾಂಪೋಸಿಟಿಂಗ್ ಸಭಾಧ್ಯಕ್ಷರೇ ಸೂಚನೆ ಮಾಡಿ ಇದ್ರ ಮುಖಾಂತರ ಕಾರ್ಪೊರೇಷನಿಂದ ಈಗಾಗಲೇ ಯಾರು ಜಾಸ್ತಿ ಉತ್ಪಾದನೆ ಆಗ್ತದೆ ಅಲ್ಲೇ ಅವರು ಅದನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟು ಅದನ್ನು ಫಾಲೋ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಮತ್ತು ಅವ್ರು ಇನ್ನೊಂದು ಕ್ವಶನ್ ಏನು ಹೇಳಿದ್ದಾರೆ ಸಭಾಧ್ಯಕ್ಷರೇ, ಏನು ದಂಡ
ಆಗ್ತಾ ಇದ್ದೀರಾ, ಯಾರು ಈ ಕಸ ಬಿಸಾಕ್ತಾರೆ ಅವರಿಗೆ ಏನು ಕ್ರಮ ತಗೊಂಡಿದ್ದೀವಿ ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಈಗಾಗಲೇ ಪೊಲೀಸವ್ರಿಗೆ ಸಹ ಸೂಚನೆ ಕೊಟ್ಟಿದ್ದೀವಿ. ನಮ್ಮ ಇಲಾಖೆಯಿಂದ ಯಾವ್ಯಾವ ವಾಹನಗಳಲ್ಲಿ ಕಸ ಬಿಸಾಡ್ತಾರೆ ಸಭಾಧ್ಯಕ್ಷರೇ, ಬೆಂಗಳೂರು ಥರನೇ ಅಲ್ಲೇ ಫಾಲೋ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ಮತ್ತು ದಂಡ ಸಹ ಅವ್ರ ಹತ್ರ ತಗೋತಾ ಇದ್ದೀವಿ ಸಭಾಧ್ಯಕ್ಷರೇ. ಮತ್ತು ಈ ಮಂಗಳೂರು ವಿವಿಧ ಪ್ರದೇಶಗಳಲ್ಲಿ ರಸ್ತೆ ಬದಿಗಳಲ್ಲಿ ಕಸದ ರಾಶಿಗಳಿದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಅದನ್ನು ವಿಲೇವಾರಿ ಮಾಡಲಿಕ್ಕೆ ನಾವು LED ಡಿಸ್ಪ್ಲೇ ಮುಖಾಂತರ ಆಗಬಾರ್ದು ಅಂತೇಳಿ ದೊಡ್ಡ ದೊಡ್ಡ ಸ್ಕ್ರೀನ್ಸ್ ಹಾಕಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಸುಮಾರು CCTVಗಳು ಫುಟೇಜಸ್ ಸಹ ತಗೊಂಡು ಸುಮಾರು 24ರಲ್ಲಿ 66,000 ಮತ್ತು 26ರಲ್ಲಿ 25ರಲ್ಲಿ 45,000 ಫೈನ್ ತಗೊಂಡಿದ್ದೀವಿ ಸಭಾಧ್ಯಕ್ಷ. ಮತ್ತು CCTV ನಾವೇ ಹಾಕಿರೋ ಸಭಾಧ್ಯಕ್ಷರೇ, ಯಾರ ಕಡೆಯಿಂದ ಅದು ಮಾಡ್ತಾ ಇದ್ದು ಸರ್ಕಾರನೇ ನಾವು 60 ಸೌರಶಕ್ತಿ ಚಾಲಿತ CCTV ಹಾಕಿದ್ದೀವಿ ಸಭಾಧ್ಯಕ್ಷರೇ. ಮತ್ತು ಇನ್ನೊಂದು ಲಾಸ್ಟ್ ಪ್ರಶ್ನೆ ಸಭಾಧ್ಯಕ್ಷರೇ, ಇಡೀ ಇದರಲ್ಲಿ ರಾಜ್ಯದಲ್ಲಿ ಕಳೆದ ಬಾರಿ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಮಂಗಳೂರು ನಗರ ಇದು 3ರಿಂದ 10 ಲಕ್ಷ ಜನಸಂಖ್ಯೆ ಉಳ್ಳ ಇದರಲ್ಲಿ ಸುಮಾರು 309 ಮಹಾನಗರ ಪಾಲಿಕೆಗಳಿದ್ದಾವೆ ಸಭಾಧ್ಯಕ್ಷರೇ. ಅದರ ಪೈಕಿ ಮಂಗಳೂರು 25ನೇ ಸ್ಥಾನದಲ್ಲಿದೆ ಸಭಾಧ್ಯಕ್ಷರೇ. ಮೈಸೂರು ಮತ್ತು ಇನ್ನೊಂದು ದಾವಣಗೆರೆ ಇರಬೇಕು, ಅವೆರಡು 1 and 2 ಅಲ್ಲಿದ್ದಾವೆ ಸಭಾಧ್ಯಕ್ಷರೇ ಇಡೀ ದೇಶದ ಸಭಾಧ್ಯಕ್ಷರೇ. ನಮಗೆ ಅದು ಬಹುಮಾನ ಸಹ ಬಂದಿದೆ ಸಭಾಧ್ಯಕ್ಷರೇ.